ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಸ್ವಿಗ್ಗಿಯ ಇನ್ಸೆಂಟಿವ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂತ ಅಂದರೆ ನಾವೇನಾದ್ರು ಸ್ವಿಗ್ಗಿ ಡೆಲಿವರಿ ಜಾಬಲ್ಲಿ ಏನಾದ್ರು ಕೆಲಸ ಮಾಡ್ತೀವಿ ಅಂತ ಅಂದರೆ ನಮಗೆ ಯಾವ ರೀತಿ ಇನ್ಸೆಂಟಿವ್ ಕೊಡ್ತಾನೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಜೊತೆಯಲ್ಲಿ ಕಂಡೀಷನ್ ಏನಿದೆ, ಎಷ್ಟು ಆರ್ಡರ್ ಮಾಡಬೇಕು, ಎಷ್ಟು ಅರ್ನಿಂಗ್ಸ್ ಮಾಡಬೇಕು, ಎಷ್ಟು ಅವರ್ ಲಾಗಿನ್ ಇರಬೇಕು, ನಾವು ಎಷ್ಟೆಲ್ಲ ಇದ್ದರೆ ನಮಗೆ ಅಮೌಂಟ್ ಎಲ್ಲ ಎಷ್ಟು ಸಿಗುತ್ತೆ ಎಕ್ಸ್ಟ್ರಾ ಅನ್ನೋದೆಲ್ಲ ನಾನು ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ. ಇನ್ನೊಂದೇನಪ್ಪ ಅಂತಂದರೆ ಸ್ವಿಗ್ಗಿಯಲ್ಲಿ MG ಮತ್ತೆ ಬಂದಿದೆ ಅಂತ ಅಂದರೆ ಫಸ್ಟ್ ಎಲ್ಲ ತೆಗೆದುಬಿಟ್ಟಿದ್ದ, ಅಂದರೆ ಸುಮಾರು ವರ್ಷ ತೆಗೆದುಬಿಟ್ಟಿದ್ದ. ಅದಕ್ಕಿಂತ ಮುಂಚೆ ಒಂದು 2 ವರ್ಷದ ಮುಂಚೆ MG ಇತ್ತು. MG ತುಂಬ ಚೆನ್ನಾಗಿತ್ತು. ಏನಕ್ಕೆ ಅಂತಂದರೆ ಸ್ವಿಗ್ಗಿಯಲ್ಲಿ ಅಂದರೆ ₹6 ಇದೆಯಲ್ಲ, ₹6 ಸ್ವಲ್ಪ ಕಮ್ಮಿ ಕೊಡ್ತಾನೆ. ₹6 ಸ್ವಲ್ಪ ಕಮ್ಮಿ ಕೊಡೋದ್ರಿಂದ ಒಂದು ಟಾರ್ಗೆಟ್ ಕೊಟ್ಟಿರ್ತಾನಲ್ಲ, ಆ ಟಾರ್ಗೆಟ್ನ ರೀಚ್ ಆಗ್ತಿದ್ದಂಗೆ ನಮಗೆ ಒಂದು ಇಷ್ಟು ಫಿಕ್ಸ್ಡ್ ಪೇ ಅಂತ ಬರೋದು. ಅಂದರೆ ಒಂದು ದಿವಸಕ್ಕೆ ಮಿನಿಮಮ್ ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದ. ಮಿನಿಮಮ್ ಗ್ಯಾರಂಟಿಲಿ ಅಷ್ಟು ಅಮೌಂಟು ಫುಲ್ಲು ನಮಗೆ ಬರ್ತಾ ಇತ್ತು. ಅಂದರೆ ಅರ್ನಿಂಗ್ ಮಾಡಿದ್ದು ಯಾವುದೂ ಬರ್ತಾ ಇಲ್ಲ, ಮಿನಿಮಮ್ ಗ್ಯಾರಂಟಿ ಏನಿರುತ್ತೋ ಆ ಅಮೌಂಟು ಬರ್ತಾ ಇತ್ತು. ಬಟ್ ಏನು ಮಾಡ್ದ ಅಂತಂದರೆ ಸ್ವಲ್ಪ ದಿನಕ್ಕೆ ತೆಗೆದುಬಿಟ್ಟಿದ್ದ ಅದನ್ನು. ಈಗ ಮತ್ತೆ MG ಕೂಡ ಕೊಟ್ಟಿದ್ದಾನೆ. ಅಂದರೆ ಯಾವ ರೀತಿ ಇದೆ MG ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ನನಗೆ ಅನ್ನಿಸ್ದಂಗೆ ಸ್ವಿಗ್ಗಿಯಲ್ಲಿ MG ಇದ್ರೇ ಬೆಸ್ಟು. ಏನಕ್ಕೆ ಅಂದರೆ ₹6 ಕಮ್ಮಿ ಇದ್ದೇ ಇರುತ್ತೆ ಅಲ್ಲಿ ಸ್ವಿಗ್ಗಿಲಿ. ಅದಕ್ಕೋಸ್ಕರ ಇನ್ನೂ ಚಾನಲ್ಗೆ ಏನಾದ್ರು ಹೊಸಬ್ರಾಗಿದ್ದರೆ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ನಮ್ಮ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೈಸ್ ನೋಡಿ, ಇವಾಗ ಮೊಬೈಲು ಕೂಡ ತೊಗೊಂಡಿದ್ದೀನಿ. ಇಲ್ಲಿ ಸ್ಕ್ರೀನಲ್ಲೂ ಕೂಡ ನಾನು ನಿಮಗೆ ಹಾಕಿರ್ತೀನಿ, ಅದನ್ನು ಕೂಡ ನೀವು ನೋಡ್ತಾ ಹೋಗಿ. ಏನಕ್ಕೆ ಅಂತ ನಿಮಗೂ ಕೂಡ ನೀಟಾಗಿ ಗೊತ್ತಾಗಬೇಕಲ್ಲ, ಅದಕ್ಕೋಸ್ಕರ ನೋಡಿ. ಇವಾಗ ಮೊದಲನೇದಾಗಿ ಎಷ್ಟಪ್ಪ ಇದೆ ಅಂತ ಅಂದರೆ ಫಸ್ಟು ಇನ್ಸೆಂಟಿವ್ಗಿಂತ ಮಿನಿಮಮ್ ಗ್ಯಾರಂಟಿ ಇದೆ ನೋಡೋಣ. ಮಿನಿಮಮ್ ಗ್ಯಾರಂಟಿ ಎಷ್ಟಿದೆ ಅಂತ ಅಂದರೆ 25 ಆರ್ಡರ್ ಏನಾದ್ರು ನಾವು ಮಾಡ್ತೀವಿ ಅಂತ ಅಂದರೆ ₹1275 ಇದೆ. 32 ಆರ್ಡರ್ ಏನಾದ್ರು ನಾವು ಮಾಡ್ತೀವಿ ಅಂತ ಅಂದರೆ ₹1775 ಇದೆ. 39 ಆರ್ಡರ್ ಮಾಡ್ತೀವಿ ಅಂತ ಅಂದರೆ ₹2350 ಇದೆ. 44 ಆರ್ಡರ್ ಮಾಡ್ತೀವಿ ಅಂತ ಅಂದರೆ ₹3000 ಇದೆ. ಅಂತ ಅಂದರೆ ಇವಾಗ ಏನಾಗಿದೆ ಅಂತ ಅಂದರೆ ಸ್ವಲ್ಪ ಆರ್ಡರ್ಗಳು ಜಾಸ್ತಿ ಮಾಡಿದ್ದಾನೆ. ಅಂತ ಅಂದರೆ ಮುಂಚೆ ಕಂಪೇರ್ ಮಾಡಿಕೊಂಡ್ರೆ ಇವಾಗ ಆರ್ಡರು ತುಂಬ ಅಂದರೆ ತುಂಬ ಜಾಸ್ತಿ ಮಾಡಿದ್ದಾನೆ. ಇವಾಗ 44 ಆರ್ಡರ್ ಎಲ್ಲ ಮಾಡೋದು ಸ್ವಲ್ಪ ಕಷ್ಟನೇ ಇರುತ್ತೆ. ಏನಕ್ಕೆ ಅಂತ ಅಂದರೆ 10 ಕಿಲೋಮೀಟ್ರ್ 15 ಕಿಲೋಮೀಟ್ರ್ ಈ ಥರ ಎಲ್ಲ ಆರ್ಡರ್ ಕೊಡ್ತಾನೆ. ಈಗ ಚಿಕ್ಕ ಪುಟ್ಟದ್ದು ಬರೀ 5 ಕಿಲೋಮೀಟ್ರ್ ಅಷ್ಟೇ ಇದ್ದಿದ್ದರೆ ಮಾಡ್ಬೋದಾಗಿತ್ತು. ಬಟ್ ಇಲ್ಲೇನು ಅಂತ ಅಂದರೆ ತುಂಬ ಲಾಂಗ್ ಹಾಕೋದ್ರಿಂದ ಹೋಗಬೇಕು, ಮತ್ತೆ ಆ ಕಡೆಯಿಂದ ಖಾಲಿ ಬರಬೇಕಲ್ಲ. ಆ ಟೈಮಲ್ಲಿ ಏನಾಗುತ್ತೆ ಅಂತ ಅಂದರೆ 1 ಅವರ್ 1.5 ಅವರ್ ಎಗ್ರೆ ಹೋಗುತ್ತಲ್ಲಿ. ಅದರಿಂದಾಗಿ ಸ್ವಲ್ಪ ಕಷ್ಟ ಇದೆ. 44 ಆರ್ಡರ್ ಇದೆಯಲ್ಲ, 44 ಆರ್ಡರ್ ಮಾಡೋದು ಟ್ರೈ ಮಾಡಿದ್ರೆ 39 ಆರ್ಡರ್ನ ಟ್ರೈ ಮಾಡ್ಬೋದು. ಅಂದರೆ ಮಾಡೋರು ಇರ್ತಾರೆ ಅಂತ ಅಂದರೆ ತುಂಬ ಜಾಸ್ತಿ ಟೈಮ್ ಆಗುತ್ತೆ. ಅಂದರೆ ಬೆಳಗ್ಗೆ ಬೇಗನೆ ಹೋಗಬೇಕು, ನೈಟ್ ಲೇಟ್ ಆಗುತ್ತೆ. ಟೋಟಲಾಗಿ ಏನಾದ್ರು 44 ಆರ್ಡರ್ ಏನಾದ್ರು ಕಂಪ್ಲೀಟ್ ಮಾಡಿದ್ರೆ ನಮಗೆ ₹3000 ಸಿಗುತ್ತಿಲ್ಲ. ಅಂದರೆ ಇದು ಆರ್ಡರ್ ಅರ್ನಿಂಗ್ ಇರುತ್ತಲ್ಲ, ಅದ್ರೇನು ಅಮೌಂಟ್ ಬರೋಲ್ಲ ಇದರಲ್ಲಿ. ನೀವು ಟೋಟಲಾಗಿ ನೀವು ಎಷ್ಟೇ ಅರ್ನ್ ಮಾಡೋರು ಕೂಡ ₹3000ಕ್ಕಿಂತ ಕಮ್ಮಿ ನೀವು ಅರ್ನ್ ಮಾಡಿ 44 ಆರ್ಡರ್ ಮಾಡಿದರೆ ನಿಮಗೆ ₹3000 MG ಬರುತ್ತೆ. ಇಲ್ಲ ಅಂತ ಅಂದರೆ ಆರ್ಡರ್ನಿಂಗೆ ಜಾಸ್ತಿ ಆಗೋಗಿದೆ ಅಂತಂದರೆ ಅದು ಮಾತ್ರ ಕೊಡ್ತಾರೆ. ಆಲ್ಮೋಸ್ಟ್ 100% ಆರ್ಡರು ಅಲ್ಲಿ ಜಾಸ್ತಿ ಆಗಿರಲ್ಲ. ಇನ್ನೊಂದೇನು ಅಂತ ಅಂದರೆ ಇದ್ರ ಜೊತೆಗೆ ಎಕ್ಸ್ಟ್ರಾ ಇನ್ಯಾವುದು ಕೂಡ ನಮಗೆ ಬರೋಲ್ಲ. ಎಕ್ಸ್ಟ್ರಾ ಬಂದರೆ ಇದು ಕಸ್ಟಮರ್ ಟಿಪ್ಸ್ ಇರುತ್ತಲ್ಲ, ಕಸ್ಟಮರ್ ಟಿಪ್ಸು ಇದು ಎಕ್ಸ್ಟ್ರಾ ಬರುತ್ತೆ. ಅಂದರೆ ₹3000ಕ್ಕಿಂತ ಎಕ್ಸ್ಟ್ರಾ ನಮ್ಗೆ ಏನು ಬಂದ್ರೂ ಕೂಡ ಅದು ಕಸ್ಟಮರ್ ಟಿಪ್ಸ್ ಏನಾದ್ರು ಇದ್ದರೆ ಅದೊಂದು ಎಕ್ಸ್ಟ್ರಾ ಬರುತ್ತೆ ಅಷ್ಟೇ. ಅದು ಬಿಟ್ಟರೆ ನಮಗೆ 44 ಆರ್ಡರ್ ಮಾಡಿದ್ರೆ ₹3000 ಬರುತ್ತೆ. ಅದ್ರ ಮೇಲೆ ಯಾವುದೇ ಆದಂಥ ಅಮೌಂಟು ಕೂಡ ಬರೋಲ್ಲ. ಜೊತೆಯಲ್ಲಿ ಇನ್ನೊಂದೇನಪ್ಪ ಅಂತ ಅಂದರೆ ಕಂಡೀಷನ್ ನೋಡ್ಕೊಂಬಿಡಿ. ಕಂಡೀಷನ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು 7 ಗಂಟೆಯಿಂದ 11 ಗಂಟೆವರೆಗೂ ಕಂಪಲ್ಸರಿ ನಾವು 3 ಗಂಟೆ 45 ನಿಮಿಷ ನಾವು ಲಾಗಿನ್ ಇರಲೇಬೇಕು. ಆಮೇಲೆ ಒಂದು ದಿನದಲ್ಲಿ ಆರ್ಡರ್ನ ಒಂದಕ್ಕಿಂತ ಹೆಚ್ಚು ನಾವು ರಿಜೆಕ್ಟ್ ಮಾಡೋಂಗಿಲ್ಲ. ಒಂದಷ್ಟೇ ರಿಜೆಕ್ಟ್ ಮಾಡ್ಬೋದು. ಒಂದಕ್ಕಿಂತ ಹೆಚ್ಚೇನಾದ್ರು ಆರ್ಡರ್ನ ರಿಜೆಕ್ಟ್ ಮಾಡಿದ್ರೆ ನಮಗೆ ಮಿನಿಮಮ್ ಗ್ಯಾರಂಟಿಯಲ್ಲಿ ನಮಗೆ ಬರಲ್ಲ. ಆಮೇಲೆ ನೆಕ್ಸ್ಟ್ ಇನ್ನೂ ಒಂದು ಇನ್ಸೆಂಟಿವ್ ಕೂಡ ಇದೆ. ಇದು ನೀವು ಆವಾಗಲೇ ನೋಡಿದ್ದು ಮಿನಿಮಮ್ ಗ್ಯಾರಂಟಿ. ಈಗ ನೋಡ್ತಾ ಇರೋದು ಇನ್ಸೆಂಟಿವಲ್ಲಿ ಯಾವ ರೀತಿ ಆಗುತ್ತೆ ಅಂತ ಅಂದರೆ ನೀವು ಏನು ಅರ್ನ್ ಮಾಡಿರ್ತೀರೋ ಅರ್ನ್ ಮಾಡಿರೋದಕ್ಕೆ ಇದು ಎಕ್ಸ್ಟ್ರಾ ಬರುತ್ತೆ. ಅಲ್ಲಿ ನಿಮ್ಗೆ ಗೊತ್ತಾಗ್ತಾ ಇದೆ ಅಂತ ಅನಿಸುತ್ತೆ. ಸೊ ಇನ್ಸೆಂಟಿವಲ್ಲಿ ನಾವು ಏನು ಅರ್ನ್ ಮಾಡಿರ್ತೀವೋ ಅರ್ನ್ ಮಾಡಿರೋದಕ್ಕಿಂತ ಎಕ್ಸ್ಟ್ರಾ ಕೊಡ್ತಾರಲ್ಲ ಅದು ಬರುತ್ತೆ. ಅಂದರೆ ಟೋಟಲ್ ಆಗಿ ಈಗ MGನೂ ಮಾಡಿರ್ತೀರ, ಇದು ಮಾಡಿರ್ತೀರ ಅಂತ ಅಂದರೆ ನಿಮಗೆ ಯಾವ್ದು ಜಾಸ್ತಿ ಟೋಟಲ್ ಅರ್ನಿಂಗ್ಸ್ ಯಾವ್ದು ಜಾಸ್ತಿ ಇರುತ್ತೋ ಅದು ಮಾತ್ರ ಬರುತ್ತೆ. ಈಗ ಬನ್ನಿ ಇದು ಕೂಡ ಎಷ್ಟಿದೆ ಅಂತ ಹೇಳ್ಬಿಟ್ಟು ನೋಡೋಣ. ನೋಡಿ ಇದರಲ್ಲೂ ಕೂಡ ಅಷ್ಟೇ ಇನ್ಸೆಂಟಿವ್ ಯಾವ ರೀತಿ ಇದೆ ಅಂತ ಅಂದರೆ 24 ಆರ್ಡರ್ ಮಾಡಿದ್ರೆ ₹735 ಇದೆ. ಜೊತೆಯಲ್ಲಿ 30 ಆರ್ಡರ್ ಮಾಡಿದ್ರೆ ₹925 ಇದೆ. 34 ಆರ್ಡರ್ ಮಾಡಿದ್ರೆ ₹1060 ಇದೆ. 40 ಆರ್ಡರ್ ಮಾಡಿದ್ರೆ ₹1270 ಇದೆ. ಇದು ಇನ್ಸೆಂಟಿವು. ಆಮೇಲೆ ಇದಕ್ಕೆ ಲಾಗಿನ್ ಅವರು ಅಷ್ಟೇ ಕಂಪಲ್ಸರಿ ಜಾಸ್ತಿ ಕೇಳಿದ್ದಾನೆ ನೋಡಿ. ಟೋಟಲಾಗಿ 2 ಕೇಳಿದ್ದಾನೆ, ಅಲ್ಲಿ ಒಂದಷ್ಟೇ ಕೇಳಿದ. ಇಲ್ಲಿ ನೋಡಿ ಕಂಪಲ್ಸರಿ ಲಾಗಿನ್ ಬಂದು 12 ಗಂಟೆಯಿಂದ 4 ಗಂಟೆವರೆಗೂ 3 ಅವರ್ ಇರಬೇಕಾಗುತ್ತೆ. 11 ಗಂಟೆಯಿಂದ 4 ಗಂಟೆವರೆಗೂ 3 ಅವರ್ 30 ನಿಮಿಷ ಇರಬೇಕಾಗುತ್ತೆ. ಆಮೇಲೆ ಲಾಸ್ಟ್ ಪೀಕ್ ಅವರ್ ಇದೆಯಲ್ಲ ಅದರಲ್ಲೂ ಕೂಡ 7 ಗಂಟೆಯಿಂದ 11 ಗಂಟೆವರೆಗೂ 3 ಗಂಟೆ 30 ನಿಮಿಷ ಇರಬೇಕಾಗಿರುತ್ತೆ. ಅಂದರೆ ಮೇಲ್ಗಡೆದು ಏನಿದೆಯೋ ಈಗ 12 ಗಂಟೆಯಿಂದ 4 ಗಂಟೆ ಅವು ಎರಡರಲ್ಲಿ ಒಂದರಲ್ಲಿ ಯಾವುದ್ರಲ್ಲಿ ಕರೆಕ್ಟಾಗಿದ್ದರೆ ಆಗುತ್ತೆ. 2 ಮಾಡಬೇಕು ಅನ್ನೋದಿಲ್ಲ. ಆಮೇಲೆ ಇನ್ನೊಂದು ಅಂದರೆ ಏನಂತಂದರೆ ಒಂದು ಆರ್ಡರ್ಗಿಂತ ಹೆಚ್ಚು ಇಲ್ಲಿ ನೀವು ಆರ್ಡರ್ನ ಡಿನೈ ಮಾಡೋಂಗಿಲ್ಲ. ನೀವು ಯಾವುದೇ ಇನ್ಸೆಂಟಿವ್ ತಗೊಳ್ರಿ, ಒಂದು ಆರ್ಡರ್ ಅಷ್ಟೇ ನೀವು ಡಿನೈ ಮಾಡ್ಬೋದು. ಅದಕ್ಕಿಂತ ಜಾಸ್ತಿ ನೀವು ರಿಜೆಕ್ಟ್ ಮಾಡೋಂಗಿಲ್ಲ. ಅದಕ್ಕಿಂತ ಜಾಸ್ತಿ ನೀವು ರಿಜೆಕ್ಟ್ ಮಾಡಿದ್ರೆ ನಿಮ್ಮ ಇನ್ಸೆಂಟಿವು ಇಲ್ಲಿ ಬರಲ್ಲ. ನೋಡಿ ಇದರಲ್ಲೂ ಕೂಡ ಕೊಟ್ಟಿದ್ದಾನೆ. ಆಲ್ಮೋಸ್ಟ್ ಅಲ್ಲಿ ನನಗೆ ಅನ್ನಿಸ್ದಂಗೆ 40 ಆರ್ಡರ್ ಮಾಡಿದ್ರೆ
ಇಲ್ಲ ಅಲ್ಲಿ 44 ಆರ್ಡರ್ ಮಾಡಿದ್ರೆ ಎರಡು ಆಲ್ಮೋಸ್ಟ್ ಸೇಮ್ ಸಿಮಿಲರೇ ಬರುತ್ತೆ. ಸೊ ಎರಡರಲ್ಲಿ ಯಾವ್ದಾದ್ರು ಒಂದು ಬಂದೇ ಬರುತ್ತೆ ನಿಮಗೆ. ನೆಕ್ಸ್ಟ್ ಬಂದು ನೋಡಿ, ಈಗ ಮುಂಚೆ ಯಾವುದೇ ಆದಂಥ ನಮಗೆ ಲಂಚ್ ಪೀಕಲ್ಲಾಗಲಿ ಡಿನ್ನರ್ ಪೀಕಲ್ಲಾಗಲಿ ಯಾವುದೇ ಆದಂಥ ಇನ್ಸೆಂಟಿವ್ ಕೊಡ್ತಾ ಇರಲಿಲ್ಲ ಸ್ವಿಗ್ಗಿಯಲ್ಲಿ. ಕೊಟ್ಟರೆ ಇದು ಇನ್ಸೆಂಟಿವ್ ಏನು ಕೊಟ್ಟಿರೋನು ಇಲ್ಲ ಅಂತ ಅಂದರೆ ಏನು ಮಿನಿಮಮ್ ಗ್ಯಾರಂಟಿ ಇದೆಯೋ ಆ ಮಿನಿಮಮ್ ಗ್ಯಾರಂಟಿದು ಮಾತ್ರ ಕೊಟ್ಟಿರೋನು. ನನಗಂತೂ ಶಾಕ್ ಆಯ್ತಿದ್ದು, ಇದೇನಪ್ಪ ಹೊಸದಾಗೆಲ್ಲ ಚೇಂಜ್ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ನನಗೂ ಕೂಡ ಅನ್ನಿಸ್ತು. ನೋಡಿ ಇವಾಗ ಲಂಚ್ ಪೀಕ್ ಇನ್ಸೆಂಟಿವ್ ಅಂತಲೂ ಕೂಡ ಇವನು ಬಿಟ್ಟಿದ್ದಾನೆ. ಅಂದರೆ ಈಗ ಝೊಮ್ಯಾಟೋದಲ್ಲಿ ಏನು ಬಿಡ್ತಾ ಇದ್ನೋ ಸೇಮ್ ಅದೇ ರೀತಿಯಲ್ಲಿ ಇವನು ಕೂಡ ಬಿಟ್ಟಿದ್ದಾನೆ. ಬನ್ನಿ ಇದು ಯಾವ ರೀತಿ ಇದೆ ಅಂತಲೂ ಕೂಡ ನೋಡೋಣ. ಮೊದಲನೇದಾಗಿ ನೋಡಿ, 5 ಆರ್ಡರ್ ಮಾಡಿದ್ರೆ 150 ರೂಪಾಯಿ ಸಿಗುತ್ತೆ. ಆಮೇಲೆ 9 ಆರ್ಡರ್ ಮಾಡಿದ್ರೆ 270 ಸಿಗುತ್ತೆ. 12 ಆರ್ಡರ್ ಮಾಡಿದ್ರೆ 360 ರೂಪಾಯಿ ಇನ್ಸೆಂಟಿವ್ ಸಿಗುತ್ತೆ. ಇನ್ನೊಂದು ನೀವು ಇದರಲ್ಲಿ ತಲೆಯಲ್ಲಿ ಏನು ಹಿಡ್ಕೊಬೇಕು ಅಂತ ಅಂದರೆ ಟೈಮಿಂಗ್ ಇದೆ. ಇದು 12 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ 4 ಗಂಟೆ ಒಳಗೇ ನೀವು 12 ಆರ್ಡರ್ನ ಕಂಪ್ಲೀಟ್ ಮಾಡಬೇಕು ಇಲ್ಲಿ. ಇಲ್ಲ ಅಂತ ಅಂದರೆ ನಿಮಗೆ ಇನ್ಸೆಂಟಿವ್ ಬರಲ್ಲ. ಅಂದರೆ ಎಷ್ಟು ಮಾಡಿರ್ತೀರೋ ಅಷ್ಟು ಬರುತ್ತೆ. 5 ಮಾಡಿದ್ರೆ ಅಷ್ಟೇ ಬರುತ್ತೆ, 9 ಮಾಡಿದ್ರೆ ಅಷ್ಟೇ ಬರುತ್ತೆ. ನೀವು ಒಂದಿನ ಎಲ್ಲ ಫುಲ್ ಮಾಡಿಬಿಟ್ಟು ಇಷ್ಟು ಮಾಡಿದ್ದೀನಿ ನನಗೆ ಇಷ್ಟು ಬರುತ್ತಾ ಅಂತ ಅಂದರೆ ಇಲ್ಲಿ ಬರಲ್ಲ. ಟೈಮು ಕೂಡ ಹಾಕಿದೆ ನೋಡಿ, ಇವಾಗ ಟ್ರಿಪ್ ಕೌಂಟ್ ಅಂತ ಹೇಳ್ಬಿಟ್ಟು 12 ಗಂಟೆಯಿಂದ 4 ಗಂಟೆವರೆಗೂ ಅಷ್ಟರೊಳಗೆ ನೀವು 12 ಆರ್ಡರ್ ಮಾಡಬೇಕು. ಬಟ್ 12 ಆರ್ಡರಲ್ಲಿ ಆಗೋದು ಸ್ವಲ್ಪ ಕಷ್ಟನೇ ಇರುತ್ತೆ. ಅದಕ್ಕೋಸ್ಕರನೇ ಆಮೇಲೆ ಲಾಗಿನ್ ಅವರ್ ನೋಡಿ 12 ಗಂಟೆಯಿಂದ 3 ಗಂಟೆವರೆಗೂ 2 ಅವರ್ ಕಂಪಲ್ಸರಿ ನೀವು ಲಾಗಿನ್ ಕೊಡಬೇಕಾಗುತ್ತೆ. ಅದೇ ಒಂದಕ್ಕಿಂತ ಹೆಚ್ಚು ಆರ್ಡರ್ನ ಡಿನೇ ಮಾಡೋಂಗಿಲ್ಲ ಅಷ್ಟೇ. ನೆಕ್ಸ್ಟ್ ಬಂದು ಡಿನ್ನರ್ ಪೀಕ್ ಇದೆ ನೋಡಿ. ಡಿನ್ನರ್ ಪೀಕ್ ಇನ್ನು ಚೆನ್ನಾಗಿದೆ. ಡಿನ್ನರ್ ಪೀಕಿಂದ ಯಾವ ರೀತಿ ಇದೆ ಅಂತ ಅಂದರೆ 5 ಆರ್ಡ್ರಿಗೆ 180 ರೂಪಾಯಿ ಇದೆ, 10 ಆರ್ಡ್ರಿಗೆ 360 ರೂಪಾಯಿ ಇದೆ, 12 ಆರ್ಡ್ರಿಗೆ 435 ರೂಪಾಯಿ ಇದೆ. ಆಮೇಲೆ ಇದು ಅಷ್ಟೇ ಟ್ರಿಪ್ ಕೌಂಟ್ ಆಗೋದು ಸಾಯಂಕಾಲ 7 ಗಂಟೆಯಿಂದ ನೈಟ್ 11 ಗಂಟೆವರೆಗೂ ಕೌಂಟ್ ಆಗುತ್ತೆ. ಅಷ್ಟರೊಳಗಡೆ ನಾವು 12 ಆರ್ಡರ್ ಏನಾದ್ರು ಕಂಪ್ಲೀಟ್ ಮಾಡ್ತೀವಿ ಅಂತ ಅಂದರೆ ನಮಗೆ 435 ರೂಪಾಯಲ್ಲಿ ಸಿಗುತ್ತೆ. ಆಮೇಲೆ ಕಂಡೀಷನ್ನು ಅಷ್ಟೇ 8 ಗಂಟೆಯಿಂದ 10 ಗಂಟೆವರೆಗೂ 1 ಅವರ್ 45 ಮಿನಿಟ್ಸು ಲಾಗಿನ್ ಇರಬೇಕಾಗುತ್ತೆ. ಜೊತೆಯಲ್ಲಿ ಒಂದಕ್ಕಿಂತ ಹೆಚ್ಚು ಆರ್ಡರ್ನ ನಾವು ರಿಜೆಕ್ಟ್ ಮಾಡೋಂಗಿಲ್ಲ. ಆಮೇಲೆ ಇನ್ನೂ ಒಂದು ಕೂಡ ಇದೆ, ಲೈಟ್ ನೈಟ್ ಪೀಕ್ ಇನ್ಸೆಂಟಿವ್ ಅಂತ ಇದೆ. ಅಂದರೆ ನೈಟಲ್ಲಿ ಏನಾರು ನಾವು ಮಾಡ್ತೀವಿ ಅಂತ ಅಂದರೆ ನೈಟಿಗೂ ಕೂಡ ಈಗ ಒಂದು ಇನ್ಸೆಂಟಿವ್ ಇಟ್ಟಿದ್ದಾನೆ. ಅದು ಯಾವ ರೀತಿ ಇದೆ ಅಂತ ಅಂದರೆ 4 ಆರ್ಡರಿಗೆ 120 ರೂಪಾಯಿ, 7 ಆರ್ಡರಿಗೆ 210, 9 ಆರ್ಡರಿಗೆ 270, 13 ಆರ್ಡರಿಗೆ 390 ರೂಪಾಯಿ ಇಕ್ಕಿದ್ದಾನೆ. ಇದು ಎಷ್ಟು ಗಂಟೆಯಿಂದ ಕೌಂಟ್ ಆಗುತ್ತೆ ಅಂತ ಅಂದರೆ ನೈಟ್ 11 ಗಂಟೆಯಿಂದ ಬೆಳಗಿನ ಜಾವ 5:15ವರೆಗೂ ಕೌಂಟ್ ಆಗುತ್ತೆ. ಮಿನಿಮಮ್ ಲಾಗಿನ್ ಅವರು 2 ಅವರ್ 15 ನಿಮಿಷ ಇರಲೇಬೇಕಾಗುತ್ತೆ. ಒಂದಕ್ಕಿಂತ ಹೆಚ್ಚು ಆರ್ಡರ್ನ ಡಿನೇ ಮಾಡೋಂಗಿಲ್ಲ. ನೈಟು ಕೂಡ ಕೊಟ್ಟಿದ್ದಾನೆ ನೋಡಿ. ಇನ್ನೊಂದು ಸ್ನ್ಯಾಕ್ಸಿಂದು ಕೂಡ ಇದೆ. ತುಂಬ ಅಂದರೆ ತುಂಬ ಕೊಟ್ಟಿದ್ದಾನೆ. ಮುಂಚೆ ಹೇಳ್ತಾ ಇದ್ರೆ ಒಂದು MG ಇರೋದು, ಇಲ್ಲ ಅಂತ ಅಂದರೆ ಒಂದು ಡೈಲಿ ಇನ್ಸೆಂಟಿವ್ ಅದು, 2ರಲ್ಲಿ 1 ಇರೋದು ಅಷ್ಟೇ. ಈಗ ಅದು ಕೊಟ್ಟಿದ್ದಾನೆ, ಇದು ಕೊಟ್ಟಿದ್ದಾನೆ, ಜೊತೆಯಲ್ಲಿ ಈ ಥರ ಪಾರ್ಟ್ ಟೈಮ್ಗೂ ಕೂಡ ಕೊಟ್ಟಿದ್ದಾನೆ ನೋಡಿ. ಇದು ಕೂಡ ಕೊಟ್ಟಿದ್ದಾನೆ. ಸ್ನ್ಯಾಕ್ಸಿಂದ ಯಾವ ರೀತಿ ಇದೆ ಅಂತಂದರೆ 3 ಆರ್ಡರ್ ಮಾಡಿದ್ರೆ 70 ರೂಪಾಯಿ, 6 ಆರ್ಡರ್ ಮಾಡಿದ್ರೆ 140, 8 ಆರ್ಡರ್ ಮಾಡಿದ್ರೆ 190 ರೂಪಾಯಿ. ಸ್ನ್ಯಾಕ್ಸ್ ಟೈಮಲ್ಲಿ ಆರ್ಡರ್ಗಳು ಕಮ್ಮಿನೇ ಇರುತ್ತೆ. ಆಲ್ಮೋಸ್ಟ್ ಮಾಡೋದು ಕೂಡ ಸ್ವಲ್ಪ ಕಷ್ಟನೇ ಇರುತ್ತೆ ನೋಡಿ. 4 ಗಂಟೆಯಿಂದ 7 ಗಂಟೆವರೆಗೂ ನೀವು 2 ಅವರ್ನೂ ನೀವು ಕಂಪಲ್ಸರಿ ಲಾಗಿನ್ ಕೊಡಲೇಬೇಕಾಗುತ್ತೆ. ಟೈಮ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಅಂತಂದರೆ ಇದು ಸಾಯಂಕಾಲ 4 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೂ ಇರುತ್ತೆ. ಇದರಲ್ಲೂ ಕೂಡ ಒಂದಕ್ಕಿಂತ ಹೆಚ್ಚು ಆರ್ಡರ್ನ ನೀವು ಡಿನೈ ಮಾಡೋಂಗಿಲ್ಲ ನೋಡಿ. ಎಷ್ಟೊಂಥರ ಅಂದರೆ ತುಂಬ ಇನ್ಸೆಂಟಿವ್ನ ಕೊಟ್ಟಿದ್ದಾನೆ. ನನಗನ್ನಿಸ್ದಂಗೆ ಇದು ಸೇಮು ಈಗ ಝೊಮ್ಯಾಟೋದೇನಿದೆಯೋ ಅದನ್ನು ಕಾಪಿ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ನಮಗೆ ಅನ್ನಿಸ್ತಾ ಇದೆ. ಏನಕ್ಕೆ ಅದರಲ್ಲೂ ಕೂಡ ಇದೇ ರೀತಿಯಲ್ಲಿ ಲಂಚದು ಡಿನ್ನರ್ದು ಎಲ್ಲ ಕೊಡ್ತಾನೆ. ಖುಷಿ ಆಯಿತು. ಅಂದರೆ ಒಂಥರ ಎಕ್ಸ್ಟ್ರಾನಾರು ಸಿಗುತ್ತಲ್ಲ, ಅಂದರೆ ಪಾರ್ಟ್ ಟೈಮ್ ಏನಾದ್ರು ಮಾಡ್ತೀರಾ ಅಂತ ಅಂದರೆ ಏನೂ ಸಿಗ್ತಾ ಇರಲಿಲ್ಲ. ಅಲ್ಲಿ ಸರ್ಜ್ ಮಾತ್ರ ಹೋಗಬೇಕಾಯ್ತು. ಸರ್ಜ್ ಬಿಟ್ಟು ಮಾಮೂಲಿ ಈಗ ಎಕ್ಸ್ಟ್ರಾ ಈ ಥರ ಎಲ್ಲ ಕೊಡ್ತಾ ಇರೋದು ತುಂಬಾ ಖುಷಿ ಆಗ್ತಾಯಿದೆ. ಸೊ ಈ ವಿಡಿಯೋ ಅಂತೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇನ್ನೇನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದಾರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.